ಹೇ ಆಲ್ ವೆಲ್ಕಮ್ ಟು ಅನದರ್ ಮಿನಿ ವ್ಲಾಗ್. ಇದು ಆ್ಯಕ್ಚುಲಿ ದಸರಾಗೆ ಅಂತ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರೋದು. ಈ ಹಬ್ಬ ಹೆಂಗೆ ಅಂತಂದರೆ ಮನೆಯಲ್ಲಿರೋರೆಲ್ಲರೂ ಸೇರಿ ಮಾಡೋ ಅಂಥ ಹಬ್ಬ. ಅಂದರೆ ಲೈಕ್ ಈಗ ಸ್ಟೆಪ್ಸ್ ಆಗಿರ್ಬೋದು, ಸ್ಟೆಪ್ಸ್ ಹಾಕುವಾಗ, ಬೊಂಬೆ ಇಡುವಾಗ ಈ ಥರ ಸ್ವಲ್ಪ ಹೆಲ್ಪ್ ಬೇಕಾಗತ್ತೆ. ಒಬ್ಬರೇ ಅಂತೂ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಅನಿಸ್ತಾ ಇರುತ್ತೆ. ಮಕ್ಕಳಿಗೂ ಕೂಡ ರಜಾ ಇದ್ದಿದ್ದರಿಂದ ಅವರೂ ಹೆಲ್ಪ್ ಮಾಡ್ತಾ ಇದ್ದಾರೆ, ದಸರಾ ಹಾಲಿಡೇಸ್ ಅವ್ರಿಗೇನು. ಇದು ಫಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ಎಲ್ಲನೂ ಬೇಗ ಎದ್ದು ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದಿದ್ದು. ಮತ್ತು ಪ್ರತಿ ವರ್ಷ ನಾವು ಸ್ಟೆಪ್ಸ್ನ ಹಾಕ್ಬಿಟ್ಟು ಬೊಂಬೆನ ಕೂರಿಸ್ತಾ ಇದ್ವಿ. ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ. ಇದು ಜಸ್ಟ್ 1 ಇಯರಲ್ಲಿ ಕಲೆಕ್ಟ್ ಆಗಿರೋಂತಹ ಬೊಂಬೆಗಳನ್ನ ಮಾತ್ರ ಇಟ್ಟಿದ್ದೀವಿ ಈ ಸಲ. ದಸರಾ ಹಬ್ಬ ಅಂತಂದರೆ ಮೇಯ್ನು ಕಳಶ ಮತ್ತು ಅದ್ರ ಜೊತೆಲಿ ಪಟ್ಟದ ಬೊಂಬೆ ಇದಿಟ್ರೇ ಮೇಯ್ನು ದಸರಾ ಹಬ್ಬ ಅಂತ ನಾವು ಹೇಳ್ತೀವಿ. ದಸರಾ ಹಬ್ಬನ ಬೊಂಬೆಗಳ ಹಬ್ಬ ಅಂತಲೂ ಕರಿತೀವಿ ಅಲ್ವಾ. ಸೊ ಹಾಗಾಗಿ ಮನೇಲಿ ಮಕ್ಕಳಿರೋದ್ರಿಂದ ನಾವು ಎಲ್ಲಾದರೂ ಟ್ರಿಪ್ ಹೋಗಿ ಅಲ್ಲಿಂದ ತಂದಿರೋದು. ಮತ್ತು ಲಾಸ್ಟ್ ಇಯರ್ ನಾವು ಚೆನ್ನೈಗೆ ಹೋಗಿದ್ವಿ, ಅಲ್ಲಿಂದ ತಂದಿರೋ ಬೊಂಬೆಗಳು. ಮತ್ತು ನಮ್ಮ ಫ್ಯಾಮಿಲಿ ಎಲ್ಲ ಅಂದರೆ ಲೈಕ್ ನಮ್ಮ ತಂದೆ ತಾಯಿ ಆಗಿರ್ಬೋದು, ನಮ್ಮ ಅತ್ತೆ ಅವರೆಲ್ಲರೂ ಪುರಿ ಜಗನ್ನಾಥಗೆ ಹೋಗಿದ್ರು. ಸೊ ಅಲ್ಲಿ ಹೋದಾಗ ಜಗನ್ನಾಥದು ತೊಗೊಂಬಂದಿದ್ರು ವಿಗ್ರಹನ. ಮತ್ತು ರಿಟರ್ನ್ ಗಿಫ್ಟಾಗಿ ಅಂತ ಕೊಟ್ಟಿರೋ ಬೊಂಬೆಗಳು, ಮಕ್ಕಳಿಗೆ ಪ್ರೈಸ್ ಬಂದಿರೋ ಅಂತಹದ್ದು. ಸೊ ಇದನ್ನೆಲ್ಲನೂ ಕಲೆಕ್ಟ್ ಮಾಡಿದ್ರೆ 1 ಇಯರಿಂದ ಕಲೆಕ್ಟ್ ಆಗಿರೋದು ಒಂದು ಸ್ವಲ್ಪ ಬೊಂಬೆಗಳಿತ್ತು. ಅದನ್ನೆಲ್ಲ ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿರೋದು ಅಂಥದ್ದು. ಮತ್ತು ಇನ್ನು ಕ್ಲಾಸ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಕ್ವಿಕ್ಕಾಗೇ ಎಲ್ಲ ಮಾಡ್ಕೊಂಡಿದ್ದಾಯಿತು. ಕಳಸನ ಇಟ್ಟು ನಾನು ನೈವೇದ್ಯ ಮಾಡಿಕೊಂಡು ದೇವ್ರಿಗೆ ಪೊಂಗಲ್ ಮಾಡಿ, ಇದು ಮೊದಲನೇ ದಿನದ ನಾನು ದಸರಾ ಆಚರಿಸಿದ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಅನದರ್ ವ್ಲಾಗ್.